Hi guys. So first of all, welcome back to ನನ್ನ ಯೂಟ್ಯೂಬ್ ಚಾನಲ್. ನನ್ನ ಅಂದರೆ ನಮ್ಮ ಅರಸವು ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೇ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲದರಲ್ಲೂ ಹೇಳೋದಕ್ಕೆ ನಮಗೂ ಚೂರು ಬೇಜಾರಾಗುತ್ತೆ. ಬೇರೆಯವನ್ನೆಲ್ಲ ಹೇಗೆ ಸಪೋರ್ಟ್ ಮಾಡ್ತೀರಾ ಹಾಗೆ ಸಪೋರ್ಟ್ ಮಾಡಿ. ಓಕೆ, ಇವಾಗ ನಾನು ಮೇನ್ ಟಾಪಿಕ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಏನಂದರೆ ಮೊಳಕೆ ಹುಳ್ಳಿಕಾಳು ಸಾಂಬಾರು ಅನ್ನಿಸ್ತಿದೆಯಾ ನಿಮಗೆ? ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡ್ಕೊಂಡು ನಾನು ಏನು ಹೇಳೋಣ ಅಂತಿದ್ದೀನಿ ಅಂದರೆ, ನಾನು ಇವಾಗ ನನ್ನ ತಂಗಿನೂ ನೋಡ್ತಿದ್ದೀನಿ, ನನ್ನ ಅಮ್ಮನೂ ಇದ್ದಾನೆ. ಇಬ್ಬರು ಫೈನಲ್ ಇಯರ್ ಇಂಜಿನಿಯರಿಂಗಲ್ಲಿದ್ದಾರೆ. ಇಂಜಿನಿಯರಿಂಗ್ ಮುಗಿಸೇ ಆಯಿತು ಅಂದ್ಕೊಳ್ಳಿ. ಇವಾಗ ನಾನು ಅವರಿಗೂ ಹೇಳೋದಷ್ಟೇ, ಎಲ್ಲರಿಗೂ ಯಾರು ಆಲ್ರೆಡಿ ಯಾವುದೇ ಡಿಗ್ರಿ ಆಗಲಿ ಇದ್ದೀರಾ, ನಾನು 2020ನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆವಾಗ ಏನಿತ್ತು ಅಂದರೆ ಕಂಪ್ಲೀಟಾಗಿ ಲಾಕ್ಡೌನ್ ಆಗೋಗ್ಬಿಟ್ಟಿತ್ತು. ಸೊ ಲಾಕ್ಡೌನ್ ಆಗಿದ್ದರಿಂದ ನಮಗೆ ಸ್ವಲ್ಪ ಜಾಬ್ದೆಲ್ಲ ಸ್ವಲ್ಪ ನನಗೆ ಕಷ್ಟ ಇತ್ತು. ಅಂದರೆ ಇವಾಗ ಮನೆಯಿಂದ ಕಳಿಸ್ತಿರ್ಲಿಲ್ಲ ಹೋಗಿ ಜಾಬ್ ತಗೊಳ್ಳೋದಕ್ಕೆ. ಬೆಂಗಳೂರಿಗೆಲ್ಲ ಹೋಗೋದಕ್ಕೆ ಅವ್ರಿಗೂ ಭಯ ಆಗೋದು. ಬಿಕಾಸ್ ಮನೆಗಿಂತ ನಾವು ಇರೋದು ಮ್ಯಾಟರ್ ಆಗಿತ್ತು ನಮ್ಮಪ್ಪ ಅಮ್ಮಗೂ. ನಂಗೆ ಎಷ್ಟೊಂದು ಜನ ಕೇಳ್ತೀರಾ ಹೆಂಗಾಯಿತು, ಈವನ್ ನಮ್ಮೂರಲ್ಲೂ ಪಾಪ ಕೇಳ್ತಾರೆ ಎಷ್ಟೊಂದು ಜನ, ಹೆಂಗಾಯಿತು, ಏನು ಮಾಡಿದ್ರಿ ಜಾಬ್ ತೊಗೊಳೋದಕ್ಕೆ, ಯಾವ ಟ್ರೈನಿಂಗ್ ಮಾಡಿದ್ರಿ ಎಲ್ಲ ಕೇಳ್ತಾರೆ, ಆಯಿತಾ. ಅದು ಯಾರಿಗೂ ಪಾಪ ನಾನು ಕಂಪ್ಲೀಟಾಗಿ ಹೇಳೋಕ್ಕಾಗಿಲ್ಲ. ಬಿಕಾಸ್ ನನಗೆ ಐದರ್ ನಾನು ಫ್ರೀ ಇರಲ್ಲ ಅಥವಾ ಅವ್ರು ನನಗೆ ಡೈರೆಕ್ಟಾಗಿ ಸಿಕ್ಕಿರಲ್ಲ. ಅವ್ರ ಅಪ್ಪನೋ ಯಾರೋ ನಮ್ಮಪ್ಪನ ಕೇಳೋದು ಏನೋ ಒಂದು ಆ ಥರ ಆಗಿರುತ್ತೆ. ಸೊ ಕರೆಕ್ಟಾಗಿ ಹೇಳೋಕ್ಕಾಗಿಲ್ಲ. ಬಟ್ ಇವತ್ತು ನಾನು ಹೇಳ್ತೀನಿ. ಇದರಿಂದ ಮೇ ಬಿ ಕೆಲವ್ರಿಗೆ ಮೋಟಿವೇಟ್ ಆಗ್ಬೋದು, ಇನ್ನು ಕೆಲವರಿಗೆ ನಂಗೆ ಗೊತ್ತಿಲ್ಲ. ನನ್ನ ಥರ ಮಿಡಲ್ ಕ್ಲಾಸ್ ಏನು ಫಾರ್ಮಿಂಗ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ತುಂಬ ದೊಡ್ಡ ಡ್ರೀಮ್ ಇಟ್ಕೊಂಡಿರೋರಿಗೆ ನಾನು ಹೇಳೋದು ಎಲ್ಲೋ ಒಂದು ಸಣ್ಣ ಹೆಲ್ಪ್ ಆದರೂ ಯೂಸ್ ಆಗುತ್ತೆ. ಸಣ್ಣ ಹೆಲ್ಪ್ ಆಗಿ ನಿಮ್ಮ ಮನೆಗೆ ಒಳ್ಳೆಯದಾದರೆ ನಂಗೆ ಅದರಿಂದ ಖುಷಿ ಆಗುತ್ತೆ. ಸೊ ಏನಂದರೆ, ನಾನು 2020 ಪಾಸ್ಡ್ ಔಟು. ನಾನು ಇಂಜಿನಿಯರಿಂಗ್ ಮಾಡಿದ್ದು ಇನ್ಫಾರ್ಮೇಷನ್ ಸೈನ್ಸ್ ಇದರಲ್ಲಿ ಬ್ರಾಂಚಲ್ಲಿ ಇಂಜಿನಿಯರಿಂಗ್ ಮುಗಿಸ್ದೆ. ಸೊ ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ನಿಮಗೆ ಗೊತ್ತಿರೋಂಗೆ ಲಾಕ್ಡೌನಲ್ಲಿ ನಮಗೆ ಅರೌಂಡ್ ಲೇಟಾಗಿ ಮುಗೀತು. ಆ್ಯಕ್ಚುಲಿ ಸೆಪ್ಟೆಂಬರ್ಗೆ ಮುಗೀತು, ಆಗಸ್ಟಿಗೆ ಮುಗಿಯೋದು. ಅಲ್ಲಿ ತನಕ ನಾವು ಅಂದರೆ 8th ಸೆಮ್ಮಲ್ಲಿ ಫುಲ್ ಮನೆಯಲ್ಲೇ ಇದ್ವಿ. ನಮಗೆ ಆಲ್ರೆಡಿ ಎಷ್ಟೊತ್ತಿಗೆ ಬೇಜಾರಾಗಿಬಿಟ್ಟಿದೆ, ಯಾಕಂದರೆ ಮನೆಯಲ್ಲೇ ಇದ್ದಿದ್ದರಿಂದ ನಮ್ಗೆ ಯಾವ ಇಂಟರ್ವ್ಯೂ ಕೊಡೋದಕ್ಕಾಗಿರಲಿಲ್ಲ. ಬಟ್ ನಾನು ನನ್ನ ಸತತ ಪ್ರಯತ್ನ ಬಿಡಲಿಲ್ಲ. ನನಗೆ ಅದಕ್ಕಿಂತ ಮುಂಚೆ ಬ್ಯಾಕ್ಗ್ರೌಂಡ್ ಹೇಳೋದಾದರೆ, ನಾನು 9th ಸ್ಟ್ಯಾಂಡರ್ಡ್ ತನಕ ಕನ್ನಡ ಮೀಡಿಯಮ್ಮು. 8th ಸ್ಟ್ಯಾಂಡರ್ಡ್ ತನಕ ಕನ್ನಡ ಮೀಡಿಯಮ್ಮು, 9th 10th ಅಷ್ಟೇ ಇಂಗ್ಲೀಷ್ ಮೀಡಿಯಮ್ಮು. ಅದು ಗೌರ್ನಮೆಂಟ್ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಆಗಿದ್ದರಿಂದ ನಮ್ಮಪ್ಪ ಏನು ಮಾಡ್ತು, ಇಂಗ್ಲೀಷ್ ಕಲೀಲಿ. ಬಿಕಾಸ್ ಸೈನ್ಸಿಗೆ ಇಂಗ್ಲೀಷ್ ತುಂಬ ಮುಖ್ಯ ಆಗುತ್ತೆ. ನಾನು PUCನಲ್ಲಿ ಸೈನ್ಸ್ ತಗೋಬೇಕು ಅಂದರೆ, ಯಾಕಂದರೆ ನನಗೆ ಗೊತ್ತಿರೋ ಹಾಗೆ ಎಲ್ಲ ಕಾಲೇಜಲ್ಲೂ ಅವಾಗ ಇಂಗ್ಲೀಷ್ ಮೀಡಿಯಮ್ಮಲ್ಲಿ ಅಷ್ಟೇ PCMC ಇತ್ತು, ಕನ್ನಡದಲ್ಲಿ ಏನು ಹೇಳ್ಕೊಡ್ತಿರಲಿಲ್ಲ. ಸೊ ಹಂಗೆ ನನಗೂ ಮುಂದೆ ಯೂಸ್ ಆಗುತ್ತೆ ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಿದ್ರೆ ಅಂತ ಸೇರಿಸ್ಬಿಟ್ರು. ನಾನು ಒಬ್ಬಳೇ ನಮ್ಮ ಸ್ಕೂಲಿಂದ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿ ಸೇರ್ಕೊಂಡಿದ್ದು. ಹೆಂಗೋ ಮುಗಿಸ್ದೆ. ಒಂದು ಒಳ್ಳೆ ಪರ್ಸೆಂಟೇಜ್, ತುಂಬ ಒಳ್ಳೆ ಅಂತ ಹೇಳೋಕ್ಕಾಗಲ್ಲ, ಒಂದು ಒಳ್ಳೆ ಪರ್ಸೆಂಟೇಜ್ ನಂಗೆ ಎಷ್ಟು ಬೇಕಿತ್ತು ಅಷ್ಟು ತೊಗೊಂಡ್ಬಿಟ್ಟು ಪಾಸ್ ಆದೆ. ಮತ್ತು PUCನ ಮೈಸೂರು ಮಹಾರಾಣಿ ಕಾಲೇಜಲ್ಲಿ ಓದಿದೆ. ಅಲ್ಲೂ ಅಷ್ಟೇ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು. ಆ್ಯಕ್ಚುಲಿ ನನ್ನದು ಕೆಪಾಸಿಟಿ ಇನ್ನೂ ಇತ್ತು, ಬಟ್ ನನಗೆ ಗೊತ್ತಿರೋ ಟೈಮಲ್ಲಿ ನನ್ನ ಓದೋದ್ರಿ ಅಂದರೆ ನನಗೆ ತುಂಬ ಸ್ಕೋರ್ ಮಾಡೋದಕ್ಕಾಗಲ್ಲ. ಬಟ್ ಇಂಜಿನಿಯರಿಂಗ್ ಸೇರಿದ್ದು BGSIT ಕಾಲೇಜು ಮಂಡ್ಯ. ಇದನ್ನೆಲ್ಲ ಬ್ಯಾಕ್ಗ್ರೌಂಡ್ ಯಾಕೆ ಕೊಡ್ತಿದ್ದೀನಿ ಅಂದರೆ, ಇಫ್ ನಾನು ಮಾಡ್ಬೋದು ಅಂದರೆ ಎನಿಬಡಿ ಕ್ಯಾನ್ ಡೂ ಇಟ್ ಅನ್ನೋ ಥರ. ಅಂದರೆ ಇವಾಗೇನೋ ನಾನು ದೊಡ್ಡ ಗೂಗಲ್ ಕಂಪ್ನಿಗೆ ಹೋಗಿದ್ದೀನಿ, ಮೈಕ್ರೋಸಾಫ್ಟ್ ಕಂಪ್ನಿಗೆ ಹೋಗಿದ್ದೀನಿ ಅನ್ನೋದಲ್ಲ. ನನ್ನ ಅಮ್ಮಂದು ಆಸೆ ಏನಿತ್ತು, ಅಳ್ತಾ ಇದ್ದೀನಿ, ನಾನು ಸುಮ್ಮನೆ ಅಳ್ತಿಲ್ಲ, ಈರುಳ್ಳಿ ಕಟ್ ಮಾಡ್ತಾ ಇರೋದ್ರಿಂದ. ಅಪ್ಪ ಅಮ್ಮನ ಆಸೆ ಏನಿತ್ತು ಅದನ್ನು ಕಂಪ್ಲೀಟ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ಒಂದು ಲೆವೆಲ್ ಆದರೂ ಹೋಗಿ ನಮ್ಮ ಅಪ್ಪ ಅಮ್ಮನ ಹ್ಯಾಪಿ ಪಡಿಸಿದ್ದೀನಿ. ಸೊ ಇದು ನಿಮಗೆ ಇನ್ಸ್ಪೈರ್ ಆಗುತ್ತೆ ಸ್ಟೋರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಾಗುತ್ತೆ ನೋಡೋಣ. ಇದು ನೋಡಿದ್ಮೇಲೆ ಕಾಮೆಂಟ್ ಮಾಡಿ. ಮತ್ತು ನಾನು ಹೇಳ್ಕೊಟ್ಟಿರೋ ವೇನಲ್ಲಿ ನೀವು ಟ್ರೈ ಮಾಡಿದ್ರೆ ಜಾಬು ಪಕ್ಕಾ ಆಗುತ್ತೆ. ಸೊ ಇವಾಗ ಬರೋಣ ಜಾಬ್ಗೆ. ನಾನು ಕಾಲೇಜ್ ಮುಗಿಸಿ ಡೈರೆಕ್ಟಾಗಿ ಮನೆಗೆ ಬಂದೆ. ಅಂದರೆ ಕಾಲೇಜ್ ಮುಗಿಸಿ ಅಂದರೆ ಇವಾಗ ಲಾಕ್ಡೌನ್ ಆದಮೇಲೆ ಮತ್ತೆ ನಾವು ಎಕ್ಸಾಮ್ ಬರೆಯೋದಕ್ಕೆ ಹೋದ್ವಲ್ಲ, ಎಕ್ಸಾಮ್ ಬರೆದ್ಬಿಟ್ಟು ಮತ್ತೆ ವಾಪಸ್ ಊರಿಗೆ ಬಂದೆ. ಊರಿಗೆ ಬಂದುಬಿಟ್ಟು ನನಗೆ ಒಂದು ಹಿಟ್ಟಾಯಿತು. ಯಾಕಂದರೆ ನಾನು ಎಜುಕೇಷನ್ ಲೋನ್ ತೊಗೊಂಡು ಓದಿದ್ದು. ಎಜುಕೇಷನ್ ಲೋನ್ ತೊಗೊಂಡಿರೋರು ಎಲ್ಲರಿಗೂ ಇದು ಆ್ಯಕ್ಚುಲಿ ಗೊತ್ತಿರುತ್ತೆ. ನಮಗೆ ಒಂಥರ ಅದು ಬರ್ಡನ್ ಆಗಿಬಿಡುತ್ತೆ. ನಂಗೆ ಗೊತ್ತಿಲ್ಲ ಬೇರೆಯವ್ರಿಗೆ ಹೆಂಗಿದೆ ಅಂತ.
ನನಗಂತೂ ಯಪ್ಪ ಎಷ್ಟೊತ್ತಿಗೆ ಮುಗಿಯುತ್ತೆ, ಎಷ್ಟೊತ್ತಿಗೆ ಇದೆಲ್ಲ ಕ್ಲೋಸ್ ಮಾಡ್ತೀನಪ್ಪ, ನಾನು ಜಾಬ್ ತಗೋತೀನಪ್ಪ, ಈ ಥರನೇ ಆಗೋಗ್ಬಿಟ್ಟಿತ್ತು. ಕಾಲೇಜಲ್ಲಂತೂ ನನಗೆ ಕ್ಯಾಂಪಸ್ ಆಗಲಿಲ್ಲ. ನಾನು ಆಗಲಿಲ್ಲ ಅನ್ನೋದಕ್ಕಿಂತ ಮೇ ಬಿ ನಂದು ಫಾಲ್ಟ್ ಇತ್ತು. ಒಂದಷ್ಟು 50% ನಂದೂ ಹೇಳ್ಕೋಬೇಕು. ಬಿಕಾಸ್ ನಾನು ಕರೆಕ್ಟಾಗಿ ಪ್ರಾಪರಾಗಿ ಸ್ಟಡಿ ಮಾಡಿರಲಿಲ್ಲ. ಏನು ಓದಬೇಕು, ಒಂದು ಇಂಟರ್ವ್ಯೂಗೋಸ್ಕರ ಏನು ಓದಬೇಕು ಅದನ್ನು ನಾನು ಅಷ್ಟು ಕರೆಕ್ಟಾಗಿ ಪ್ರಿಪೇರ್ ಆಗಿರಲಿಲ್ಲ. ಸೊ ನಾನು ಏನೇ ಟೆಸ್ಟ್ ಕ್ಲಿಯರ್ ಮಾಡಿದ್ರು ಇಂಟರ್ವ್ಯೂವಲ್ಲಿ ಆಗ್ತಿರಲಿಲ್ಲ. ಬಟ್ ದೆನ್ ನಾನು ಬೆಂಗ್ಳೂರಿಗೆ ಹೋದೆ ನನ್ನ ಫ್ರೆಂಡ್ ಜೊತೆ. ಬೆಂಗ್ಳೂರಿಗೆ ಹೋದಾಗಲೂ ಸೀರಿಯಸ್ಲಿ ನೀವು ನಂಬಲ್ಲ, ನಾನು ₹300 ಇಸ್ಕೊಂಡು ಬೆಂಗ್ಳೂರಿಗೆ ಹೋಗಿದ್ದಪ್ಪನ ಹತ್ರ. ನನಗೆ ಏನೂ ಐಡಿಯಾ ಇಲ್ಲ ನಾನು ಬೆಂಗ್ಳೂರಿಗೆ ಹೋಗಿ ಏನು ಮಾಡ್ತೀನಿ ಅಂತ. ಬಟ್ ನನ್ನ ಫ್ರೆಂಡ್ ಕರೆದ್ಲು ಅಂತ ಅವ್ಳ ಜೊತೆ ಹೋದೆ. ಬೆಂಗ್ಳೂರಿಗೆ ಹೋದ್ಮೇಲೆ ಒಂದು ಕಂಪನಿಯಲ್ಲಿ ನನ್ನ ಫ್ರೆಂಡ್ ಆಲ್ರೆಡಿ ವರ್ಕ್ ಮಾಡ್ತಿದ್ದ. ಫಾರ್ ಸಮ್ ಟೈಮ್ ವರ್ಕ್ ಮಾಡೋಣ ಅಂದ್ಬಿಟ್ಟು ಅವನು ಒಂದು 10,000 ಸ್ಯಾಲ್ರಿ ಒಂದು ಕಂಪನಿ ನೇಮ್ ನೆನಪಿಲ್ಲ. ಅಲ್ಲಿ ನಾವು ಏನು ನನ್ನ ಧೈರ್ಯ ಅಂದರೆ ಅಟ್ಲೀಸ್ಟ್ ಆ ಕಂಪ್ನಿನಾದ್ರು ಆಗುತ್ತೆ, ಪಿ ಜಿಗಾದರೂ ಕಟ್ಕೋಬೋದು ಅಂತ ಹೋಗಿದ್ದು ನಾನು. ಸೊ ಪಿ ಜಿಗಾದರೂ ಕಟ್ಕೋಬೋದು ಅಂತ ಹೋದೆ. ಆವಾಗ ಇದು ಓವರಾಗಿ ಸ್ಟ್ರೈಟ್ ಫಾರ್ವರ್ಡಾಗಿ ಇಂಟರ್ವ್ಯೂವಲ್ಲಿ ಆನ್ಸರ್ ಮಾಡಿದ್ದಕ್ಕೆ ಅವರು ನನ್ನ ಸೆಲೆಕ್ಟ್ ಮಾಡಿಲ್ಲ ಅಂದರೂ ನನ್ನ ಕೋಟ್ಲೆ ಏನಂದರೆ ನಾನು ಆಲ್ರೆಡಿ ಪಿ ಜಿ ಪೇ ಮಾಡಿಬಿಟ್ಟು ಪಿ ಜಿಗೆ ಹೋಗ್ಬಿಟ್ಟಿದ್ದೀನಿ, ನಾಳೆಯಿಂದ ಕಂಪ್ನಿಗೆ ಹೋಗೋಣ ಅಂತ. ಸೊ ನಾಳೆಯಿಂದ ಕಂಪ್ನಿಗೆ ಹೋಗೋಣ ಅಂತ ಹೋಗಿದ್ದೀನಿ. ನನ್ನ ಫ್ರೆಂಡು ನಾನು ಇಬ್ಬರು ಕೊಟ್ವಿ ಇಂಟರ್ವ್ಯೂ. ಅವಳು ಆಗಿದೆ, ನಂದು ಆಗಿಲ್ಲ. ಬಟ್ ನಂಗೆ ಅದು ಗೊತ್ತಿಲ್ಲ. ನಂದು ಹೆಂಗೆ ಅಂದರೆ ಟೇಕ್ ಫಾರ್ ಗ್ರಾಂಟೆಡ್. ಈ ಕಂಪ್ನಿ ಅಲ್ವಾ, ನಮಗೆ ಆಗೇ ಆಗುತ್ತೆ, ನನಗೆ ಕರೀತಾರೆ ಅನ್ನೋ ಥರ ನಾನು ಆಲ್ರೆಡಿ ಪಿ ಜಿಗೆ ಹೋಗ್ಬಿಟ್ಟು ನಾಳೆಯಿಂದ ವರ್ಕ್ ಹೋಗೋಣ ಅಂತ ಹೋಗ್ಬಿಟ್ಟಿದ್ದೀನಿ. ಸೊ ಹೋದ್ಮೇಲೆ ನನಗೇನು ಗೊತ್ತಾಯಿತು ಅಂದರೆ ನಾನು ಸೆಲೆಕ್ಟ್ ಆಗಿಲ್ಲ. ಯಾಕೆ ಅಂದರೆ ಅವ್ರು ಕೇಳಿದ್ರು, ನೀನು ಇಂಜಿನಿಯರಿಂಗ್ ಓದಿದ್ಯಾ, ಈ ಕಂಪ್ನಿನಲ್ಲಿ ಪಿ ಯು ಸಿ ಫೇಲ್ ಆಗಿರೋರು 10th ಫೇಲ್ ಆಗಿರೋರು ಮಾಡ್ತಾರೆ, ನೀನು ಎಷ್ಟು ದಿನ ಐತೆ ಅಂತ. ನಾನು ಸ್ಟ್ರೈಟಾಗಿ ಹೇಳಿಬಿಟ್ಟೆ, ನನಗೆ ಕೆಲಸ ಆಗಿರೋ ತನಕ ಅಷ್ಟೇ ನಾನು ಈ ಕಂಪ್ನಿನಲ್ಲಿ ಇರೋದು ಅಂತ. ಸೊ ಅವ್ರೇನು ಮಾಡಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ. ಯಾರು ತಗೊಂಡ್ಬಿಡ್ತಾರೆ ನಾನು ಸ್ವಲ್ಪ ದಿನಕ್ಕಷ್ಟೇ ಕಂಪ್ನಿಯಲ್ಲಿ ಇರ್ತೀನಿ ಅಂದರೆ. ರಿಜೆಕ್ಟ್ ಮಾಡಾದ್ಮೇಲೆ ನಾನು ಪಿ ಜಿಗೆಲ್ಲ ಪೇ ಮಾಡಿದ್ದೆ, 3.5K ಇಟ್ಕೊಂಡ್ರು. ಆಮೇಲೆ ದೇವ್ರ ಥರ ಬಂದಿದ್ದು ನನ್ನ ಫ್ರೆಂಡು. ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಯಾವುದಾದ್ರೂ ಕಂಪ್ನಿಗೆ ಇಂಟರ್ವ್ಯೂ ಕೊಡೋಣ ಅಂದ್ರೂ ನಂಗೆ ಬೆಂಗಳೂರು ಹೊಸದು. ಸೀರಿಯಸ್ಲಿ ನನಗೆ ಮೈಸೂರಲ್ಲಿ ಓದಿರೋರ್ಗಂತೂ ಬೆಂಗಳೂರು ಅಂದರೆ ಸ್ವಲ್ಪ ಭಯ ಇರುತ್ತೆ. ಆ್ಯಕ್ಚುಲಿ ನನಗೆ ಬೇರೆಯವ್ರಿಗೆ ಹೆಂಗೆ ಅಂತ ಹೇಳಿ ನನಗೆ ಸಖತ್ ಭಯ. ನಂಗೆ ಯಾಕಂದರೆ ಬಸ್ಸಲ್ಲಿ ಕೂಡ ಓಡಾಡೋದಕ್ಕೆ ಗೊತ್ತಿಲ್ಲ, ಏರಿಯಾಗಳ ನೇಮೇ ಗೊತ್ತಿಲ್ಲ, ಸ್ಟಾಪ್ಗಳ ನೇಮ್ ಗೊತ್ತಿಲ್ಲ, ಬಸ್ ಹತ್ಬಿಟ್ಟು ಎಲ್ಲಿ ಇಳಿಬೇಕು ಅಂತ ಕೇಳೋದಕ್ಕೂ ಭಯ. ಸೊ ಹಿಂಗಿದ್ದವಳು ದೆನ್ ನನ್ನ ಫ್ರೆಂಡು ದೇವ್ರ ಥರ ಬಂದು ಅವಳು ಹೇಳಿದ್ಲು, ಬಾ ಕ್ಯೂ ಸ್ಪೈಡರ್ಗೆ ಹೋಗೋಣ ಅಂತ. ನಿಜ ಇವತ್ತು ನನಗೆ ಯಾರು ಎಷ್ಟು ಬೈತಿರೋ ನನಗೆ ಗೊತ್ತಿಲ್ಲ. ಕ್ಯೂ ಸ್ಪೈಡರಿಂದ ನನಗೆ ಒಳ್ಳೆಯದಾಗಿದೆ. ನನಗೆ ಮಾತ್ರ ಅಲ್ಲ, ನನ್ನ ಹಸ್ಬೆಂಡ್ಗೆ, ಅವರು ಕ್ಯೂ ಸ್ಪೈಡರ್ಗೆ ಹೋಗಿದ್ರು. ಮತ್ತು ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಅವರಿಗೆಲ್ಲ ಆಗಿದೆ. ಸೊ ನಾವು ಇವತ್ತು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಮೇ ಬಿ ಮಾರ್ಕೆಟ್ ಡೌನ್ ಇರೋದ್ರಿಂದ ಅವರು ತುಂಬ ಪ್ಲೇಸ್ ಮಾಡ್ಸೋಕ್ಕಾಗ್ತಿಲ್ಲ ಅನ್ಸುತ್ತೆ, ಅದು ನಂಗೆ ಗೊತ್ತಿಲ್ಲ. ಬಟ್ ನಂಗೇನಂದರೆ ಕ್ಯೂ ಸ್ಪೈಡರ್ಗೆ ಹೋದೆ ನಾನು. ಸೆಪ್ಟೆಂಬರ್ 25 ಕ್ಯೂ ಸ್ಪೈಡರ್ ಜಾಯ್ನ್ ಆಗಿದ್ದು ಡೆಮೋ ಕ್ಲಾಸು. ವಿತಿನ್ ಅಕ್ಟೋಬರ್ 19 ನಾನು ಫಸ್ಟ್ ಕಂಪನಿ ಅದೇ ಬಂದಿದ್ದು. ಸೊ ಲೇಝಿ ಆಸ್ ಇನ್ ಇನ್ನೂ ಟ್ರೈನಿಂಗ್ ಆಗಿಲ್ವಲ್ಲ, ಕಂಪ್ಲೀಟ್ ಮಾಡಿಲ್ವಲ್ಲ, ಯಾಕೆ ಇವಾಗಲೇ ಇಂಟರ್ವ್ಯೂ ಕೊಡಬೇಕು ಆ ಥರ ತಿಂಡಿ ತಿಂದ ಕೂತಿದ್ದೆ. ನಿಮ್ಗೆ ಇಂಟರ್ವ್ಯೂ ಇದು ನಿಮ್ಗೊಂದು ಕಂಪನಿಗೆ ನಿಮ್ದು ರೆಸ್ಯೂಮ್ ಹಾಕಿದ್ದೀವಿ, ನೀವು ಬಂದು ಟೆಸ್ಟ್ ಕೊಡಬೇಕು ಅಂತ ಕರೆದ್ರು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಟೆಸ್ಟ್ ಕೊಟ್ವಿ. ಟೆಸ್ಟ್ ಕೊಟ್ಮೇಲೆ ನನಗೆ ಹೆಂಗೆ ಅಂದರೆ ನಾನು ಇವಾಗಲೂ ಅದೇ ಕಂಪ್ನಿನ ವರ್ಕ್ ಮಾಡ್ತಿರೋದು. ನನಗೆ ಗೊತ್ತಿಲ್ಲ ಕಂಪ್ನಿ ಬಗ್ಗೆ ಎಂಥದ್ದು ಗೊತ್ತಿಲ್ಲ. ಬಿಕಾಸ್ ನಮಗೆಲ್ಲ ಟಾಪ್ MNCs ಬಿಟ್ಟರೆ ಟಾಪ್ MNCs ಇವು ಇರ್ತವೆ, ಬಟ್ ನಮ್ಗೆ ಅಷ್ಟು ಗೊತ್ತಿರಲ್ಲ. ಲಾರ್ಜ್ ಸ್ಕೇಲಲ್ಲಿ ಯಾವುದಿದೆ ಅದಷ್ಟೇ ನಮಗೆ ಗೊತ್ತು ಮಾಡಿಸಿದ್ದು ಕಂಪ್ನಿನ. ಸೊ ಇಂಟರ್ವ್ಯೂ ಅಂದರೆ ನಾನು ಟೆಸ್ಟ್ ಆದ ತಕ್ಷಣ ಅಂದರೆ ತುಂಬ ಬೇಗ ಹೇಳಿ ಮುಗಿಸ್ತಾ ಇದ್ದೀನಿ. ಟೆಸ್ಟ್ ಆದ ತಕ್ಷಣ ನನಗೆ ಟೆಕ್ನಿಕಲ್ ರೌಂಡಿಗೆ ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ. ಬಟ್ ನಾನು ಕಾಲ್ ರಿಸೀವ್ ಮಾಡ್ತಿಲ್ಲ, ಬಿಕಾಸ್ ನಾನು ಜಾವಾ ಕ್ಲಾಸಲ್ಲಿದ್ದೆ. ನಂಗೆ ಭಯ, ಹೆಂಗೆ ಕಾಲ್ ರಿಸೀವ್ ಮಾಡಲಿ. ನಂಗೆ ಅವರು ಅಂದರೆ ಕ್ಲಾಸಲ್ಲಿದ್ದಾಗ ಮೊಬೈಲ್ ನೋಡಿದ್ರೆ ಏನು ಅಂದ್ಬಿಡ್ತಾರೋ ಅಂತ. ಯಾಕಂದರೆ ಅವಾಗಷ್ಟೇ 15 days ಆಗಿತ್ತು ಅಷ್ಟೇ. SQL ಮುಗಿದಿತ್ತು, ಜಾವಾ ಕ್ಲಾಸು ಸ್ಟಾರ್ಟ್ ಮಾಡಿದರು. ಸೊ ನನಗಿನ್ನೂ ಟೆಸ್ಟಿಂಗು, ನಾನು ಆಟೋಮೇಷನ್ ಟೆಸ್ಟಿಂಗ್ ಮೇಲೆ ಹೋಗಬೇಕು ಅಂತಿರೋದ್ರಿಂದ ನಂಗೆ ಟೆಸ್ಟಿಂಗೇ ಸ್ಟಾರ್ಟ್ ಆಗಿರಲಿಲ್ಲ. ಸೊ ನಂಗೆ ತುಂಬ ಭಯ ಆಯಿತು. ಆಮೇಲೆ ಟೆಕ್ನಿಕಲ್ ರೌಂಡು ನೀವು ಬೇಗ ಕಾಲ್ ರಿಸೀವ್ ಮಾಡಿಲ್ದೇ ಇರೋದ್ರಿಂದ ನಿಮಗೆ ನಾಳೆ ಇರುತ್ತೆ, ಸೊ ನಾಳೆ ಅಟೆಂಡ್ ಮಾಡಿ ಅಂದರು. ನಾನಂತೂ ಇದು ಒಂದು ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾನು ಹೆಂಗಾಗ್ಬಿಟ್ಟಿದೆ ಅಂದರೆ ನಂಗೆ ಇವಾಗ SQL ಆಗಿತ್ತು, ಫುಲ್ ತರೋಗಿ ರೆಡಿ ಆಗಿಬಿಟ್ಟಿದೆ SQLಗೆ. ಹೆಂಗೆ ಅಂದರೆ ನೀವು ಎಲ್ಲಿ ಏನು ಕೇಳಿದ್ರು ನಾನು ಹೇಳ್ತೀನಿ ಅನ್ನೋ ಥರ ರೆಡಿ ಆಗಿಬಿಟ್ಟಿದೆ. ಸೊ ನಂಗೆ ಇನ್ನೂ ಜಾವಾ ಸ್ವಲ್ಪ ಆಗಿತ್ತು, ಮ್ಯಾನ್ಯುವಲ್ ಟೆಸ್ಟಿಂಗ್ ಆಗಿಲ್ಲ. ಸಿನ್ಸ್ ಐ ಎಮ್ ಇನ್ಫಾರ್ಮೇಷನ್ ಸೈನ್ಸ್ ಬ್ರಾಂಚಿಂದ ಬಂದಿರೋದ್ರಿಂದ ಟೆಸ್ಟಿಂಗ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇತ್ತು, ಮಿನಿಮಲ್ ನಾಲೆಡ್ಜ್ ಇತ್ತು. ಆ್ಯಂಡ್ ನಮಗೆ
ಹಾಗೆ ಸ್ವಲ್ಪ ಏನು ಬಿಫೋರ್ ಇಂಟರ್ವ್ಯೂ ಸ್ವಲ್ಪ ಮಾಕ್ ಇಂಟರ್ವ್ಯೂ ಥರ ಕೊಟ್ಬಿಟ್ಟು ನಮ್ಮನ್ನ ಪ್ರಿಪೇರ್ ಮಾಡಿರ್ತಿದ್ರು. ಚೂರು ಗೊತ್ತಿತ್ತು. ಸೊ ನಾನು ಹೋಗಿ ಟೆಕ್ನಿಕಲ್ ರೌಂಡ್ ಕೊಟ್ಟಾಗ 1 ಹಾರ್ 1.5 ಹಾರ್ ಆಯಿತು. ಸೀರಿಯಸ್ಲಿ ನಾವು ಅವ್ರು ಕೇಳೋ ಕ್ವಶನ್ಗಿಂತ ನಮ್ಗೇನು ಗೊತ್ತಿರುತ್ತೆ ಆ ಕಡೆಗೆ ಇಂಟರ್ವ್ಯೂವರ್ನ ಕ್ವಶನ್ ಕೇಳೋ ಥರ ಮಾಡ್ಕೋಬೇಕು. ವಿಚ್ ಐ ಲರ್ನ್ ಫ್ರಮ್ ದಟ್ ಇಂಟರ್ವ್ಯೂ. ಸೊ ನಿಮಗೆ ಏನು ಗೊತ್ತಿರುತ್ತೆ ಅದ್ರ ಮೇಲೆ ಕೇಳೋ ಥರ ನೀವು ಹೇಳಬೇಕು. ಇವಾಗ ಏನಾದರೂ ಒಂದು ಕ್ವಶನ್ ಕೇಳ್ತಾರೆ ಅಂದರೆ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಅವ್ರಿಗೆ ಅದ್ರ ಮೇಲೆ ಇನ್ನೊಂದು ಕ್ವಶನ್ ಹುಟ್ಟುತ್ತೆ. ಅದ್ರ ಮೇಲೆ ಕೇಳ್ಕೊಂಡು ಹೋಗ್ತಾರೆ. ಸೊ ಅದು ನಿಮಗೆ ಗೊತ್ತಿರೋದ್ರಾಗಿದ್ದರಿಂದ ನೀವು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡ್ತೀರ. ಹಾಗೆ ನನಗಾಯಿತು. ಬಟ್ ಇದಕ್ಕಿಂತ ಬ್ಯಾಕ್ಗ್ರೌಂಡ್ ಏನಂದರೆ ನಾವು ಎವ್ರಿ ಡೇ ಸ್ಟಡಿ ಮಾಡ್ತಿದ್ವಿ. ಯಾವುದೇ ಟ್ರೈನಿಂಗ್ ಸೇರ್ಕೊಳ್ಳಿ ಅವರಲ್ಲಿ ಏನು ಹೇಳಿರ್ತಾರೆ ಬಂದು ಪ್ರೆಸೆಂಟೇಷನ್ ಇಸ್ ಮಸ್ಟ್. ಇದನ್ನೆಲ್ಲ ನಮಗೆ ನಮ್ಮ ಕ್ಯೂ ಸ್ಪೈಡರಿಂದ ಹೇಳ್ಕೊಟ್ಟಿದ್ದಕ್ಕೆ ಅದು ನಾವು ಮಾಡಿದ್ದಕ್ಕೆ ನಮಗೆ ಸೀರಿಯಸ್ ಆಗಿ ಹೇಳ್ತೀನಿ ನಂಗೆ ತುಂಬ ಹೆಲ್ಪ್ ಆಯಿತು. ನಂಗೆ ಇಂಟರ್ವ್ಯೂವಲ್ಲಿ ನಾನು ಹೆದರಲೇ ಇಲ್ಲ. ಅದಕ್ಕಿಂತ ಮುಂಚೆ ಎಲ್ಲ ಇಂಟರ್ವ್ಯೂಗೂ ಹೆದರಿದ್ದೀನಿ. ಇದಕ್ಕೆ ಯಾವ ಕ್ವಶನ್ ಕೇಳ್ತಾರೆ ಅಂದರೆ ಗೊತ್ತಿಲ್ಲ ಅಂದ್ರೂ ಐ ವಾಸ್ ಲೈಕ್ ಸಿಂಪ್ಲಿ ಆನ್ಸರಿಂಗ್. ಅಂದರೆ ಫ್ರೆಶರ್ ಅಲ್ವಾ, ಇವಾಗ ನಾವು ನಮ್ಮದು ಕಾನ್ಫಿಡೆನ್ಸ್ ಚೆಕ್ ಮಾಡ್ತಾರೆ ಅವರು. ಇವ್ರಿಗೆ ಎಷ್ಟು ಕೇಪಬಲ್ ಇದ್ದಾರೆ ನಾವು ಹೇಳ್ಕೊಡೋದನ್ನ ಕಲಿಯೋದಕ್ಕೆ. ನಾವು ಟ್ರೈನಿಂಗ್ ಕೊಟ್ಟರೆ ಕಲಿತಾರೆ, ಆ ಥರನೇ ಅವ್ರು ನೋಡೋದು. ಸೊ ಅದನ್ನೆಲ್ಲ ಸಕ್ಕತ್ತಾಗಿ ಟೆಕ್ನಿಕಲ್ ಮಾಡಿದೆ. ನಾನು ನನ್ನ ಫ್ರೆಂಡ್ಸಿಗೆ ಹೇಳಿದ್ದು ಒಂದೇ, ಕಮ್ಮಿ ಆಗುತ್ತಾ ಬಿಡುತ್ತೆ ಸೆಕೆಂಡರಿ, ಬಟ್ ನನಗೆ ಈ ಟೆಕ್ನಿಕಲ್ ರೌಂಡಿಂದ ನಂಗೆ ನೆಕ್ಸ್ಟ್ ಯಾವುದೇ ಬಂದರೂ ಕೊಡ್ತೀನಿ ಅನ್ನೋ ಧೈರ್ಯ ಬಂತು ಅನ್ನೋದು ಹೇಳಿದೆ. ಅದಾದಮೇಲೆ ನೆಕ್ಸ್ಟ್ HR ರೌಂಡು. ಬಟ್ ಬಿಫೋರ್ ದಟ್ ನನ್ನ ಜೊತೆ ಇನ್ನೊಬ್ಳಿಗಾಗಿತ್ತಲ್ಲ, ಅವಳೇನು ಹೇಳಿದ್ರು, ನಾವಿಬ್ಬರು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿಬಿಡ್ಲು. ಐ ವಾಸ್ ಲೈಕ್ ಕ್ವೈಟ್ ಓಕೆ, ಬಿಕಾಸ್ ಆ ಕಂಪ್ನಿ ನಂಗೆ ಯಾವುದೋ ಅಂತ ಗೊತ್ತಿಲ್ಲ. ಐ ಮೀನ್ ಈಗ ನಾನು ಕರೆಂಟ್ ವರ್ಕ್ ಮಾಡ್ತಿರೋದು. ಸೊ ನಮಗೆ ಏನು ಚೆನ್ನಾಗಿ ಪ್ಯಾಕೇಜ್ ಸಿಕ್ಕಿಲ್ಲ ಅಂದರೆ ಯಾಕೆ ಬೇಕು? ಬಿಕಾಸ್ ನಾನಂತೂ ಫುಲ್ ಡ್ರೀಮಲ್ಲಿ ಇಟ್ಕೊಂಡಿದ್ದೆ. ನನ್ನ ಟೈಮಿಗೆ ನಮಗೆ 5 ಲಕ್ಷದ ಮೇಲೆ ಸಿಕ್ಕಿದ್ರೇ ಡ್ರೀಮ್ ಪ್ಯಾಕೇಜ್ ಆ್ಯಕ್ಚುಲಿ ನಮಗೆಲ್ಲ. ಸೊ ನಮ್ಮ ಅಪ್ಪ ಅಮ್ಮನ ಕಷ್ಟ ಅದಿರುತ್ತೆ, ನಾವೇನೋ ಒಂದು ಮಾಡ್ಬೋದು, ಲೈಫಲ್ಲಿ ಒಂದು ಐಡಿಯಾ ಬರುತ್ತೆ ಅನ್ನೋ ಥರ. ಆಮೇಲೆ ಅವ್ಳು ಹೇಳಿದಾಗ ನಾನು ನಂಬ್ಕೊಂಬಿಟ್ಟಿದ್ದೆ HR ರೌಂಡ್ ಇಲ್ಲ ಅಂತ. ಬಟ್ ನಂಗೆ HR ರೌಂಡಿಗೆ ಕಾಲ್ ಬಂತು, HR ರೌಂಡ್ ಅಟೆಂಡ್ ಮಾಡಬೇಕು ಅಂತ. ವಿತಿನ್ ಡೇ ಟೆಕ್ನಿಕಲ್ ಆದ ತಕ್ಷಣ HR ಅಟೆಂಡ್ ಮಾಡಿದೆ. HR ಅಟೆಂಡ್ ಮಾಡಿದ್ಮೇಲಂತೂ ಸ್ವಲ್ಪ ಭಯ ಆಗಿತ್ತು, ಆಗುತ್ತಾ ಇಲ್ವಾ ಅಂತ. ಬಟ್ ಇಟ್ಸ್ ಓಕೆ, ಫಸ್ಟ್ ಕಂಪ್ನಿ ಅಲ್ವಾ, ನೆಕ್ಸ್ಟ್ ನೋಡೋಣ, ಇನ್ನೂ ಟೈಮ್ ಮುಗಿಲಿ ಕೋರ್ಸ್ ಅಂತ ಇದ್ದೆ. ಆ್ಯಕ್ಚುಲಿ ನಾನು ಅಡುಗೆ ಮಾಡ್ತಾ ಹೇಳೋಣ ಅಂದ್ಕೊಂಡೆ. ಮೇ ಬಿ ಮಾಡ್ತಾ ನನಗೆ ಆ ಫ್ಲೋ ಸಿಗಲ್ಲ, ಕಂಪ್ಲೀಟಾಗಿ ಈಗಲೇ ಹೇಳಿಬಿಡೋಣ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಆಮೇಲೆ HR ರೌಂಡಿಗೆ ಬಂದು HR ರೌಂಡ್ ಅಟೆಂಡ್ ಮಾಡಾದ್ಮೇಲೆ ಒಂದಷ್ಟು ಓಕೆ. ಬಟ್ ನೀವು ನಮಗೆ ಹೇಳ್ಕೊಟ್ಟಿರೋದೇನೆಂದರೆ HR ರೌಂಡ್ ನೀವು ಅಟೆಂಡ್ ಮಾಡಬೇಕಿದ್ರೆ ನೀವು ಅವರು ಒಂದೇ ಕ್ವಶನ್ನ ಡಿಫ್ರೆಂಟ್ ಟೈಪ್ ಕೇಳ್ತಾರೆ, ಬಟ್ ನಿಮ್ಮದು ಸೇಮ್ ಆನ್ಸರ್ ಆಗಿರಬೇಕು. ನೀವು ಅದನ್ನು ನೀವು ಫ್ರೇಮ್ ಮಾಡಿ ಹೇಳ್ತಿದ್ದೀರೋ, ರಿಯಲ್ ಇರೋದನ್ನ ಹೇಳ್ತಿದ್ದೀರೋ ಸೆಕೆಂಡರಿ. ನೀವು ಹೇಳೋ ಆನ್ಸರ್ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇರಬೇಕು. ಆ್ಯಂಡ್ ಅದನ್ನು ನೀವು ಚೇಂಜ್ ಮಾಡಬಾರ್ದು, ಅವ್ರಿಗೆ ಯಾವ ಥರ ಕ್ವಶನ್ ಚೇಂಜ್ ಮಾಡಿದ್ರು. ಸೊ ನಂಗೆ ಹಾಗೆ ಇತ್ತು, ಸಖತ್ತು ಕ್ವಶನ್ಸ್ ಒಂಥರ ಕೇಳೋದು ಇಂಡೈರೆಕ್ಟ್ ವೇನಲ್ಲಿ ಇರ್ತಿತ್ತು. ಬಟ್ ಐ ಆನ್ಸರ್ಡ್ ವೆಲ್. ನಾನಾದರೆ ಸ್ವಲ್ಪ ಭಯ ಆಯಿತು, ಆಗುತ್ತಾ ಇಲ್ವಾ ಅಂತ. ಬಟ್ ದೆನ್ ಒಂದು 15 ಡೇಸ್ 20 ಡೇಸ್ ವೆಯ್ಟ್ ಮಾಡಿಸಿದ್ರು. ಬಿಫೋರ್ ಮೈ ಬರ್ಡೇ ನನಗೆ ಒಂದು ಫೈನ್ ಡೇ ಕಾಲ್ ಬಂತು. ಬಟ್ ಅವರು ಅವಾಗ ಕೇಳ್ತಿದ್ರು, ನೀವು ಬೇರೆ ಕಂಪ್ನಿಗೆ ಕೊಟ್ಟಿದ್ದೀರಾ ಇಂಟರ್ವ್ಯೂ ಇಲ್ವಾ, ಹಾಗೆ ಹೀಗೆ ಅಂತ. ಬಟ್ ದೆನ್ ಫೈನಲಿ ಒಂದು ಕಾಲ್ ಬಂತು ದ್ಯಾಟ್ ಯು ಆರ್ ಸೆಲೆಕ್ಟೆಡ್, ನಿಮಗೆ ನಾಳೆ ಸಂಜೆ ಆಫರ್ ಲೆಟರ್ ಜನ್ರೇಟ್ ಆಗುತ್ತೆ ಅಂತ. ಅಲ್ಲಿ ತನಕ ನಾನು ನಮ್ಮ ಅಪ್ಪ ಅಮ್ಮಂಗೆ ಹೇಳಿರಲಿಲ್ಲ. ಅವರು ಯಾಕಂದರೆ ಫ್ಯಾಮಿಲಿಯವ್ರಿಗೆಲ್ಲ ಶೇರ್ ಮಾಡಿಬಿಡ್ತಾರೆ, ಆಗಿಲ್ಲ ಅಂದರೆ ಯಾಕೆ ಬೇಕು ಅಂತ ಹೇಳಿರಲಿಲ್ಲ. ಬಟ್ ಆಫರ್ ಲೆಟರ್ ಅವತ್ತು ಸಂಜೆ ತನಕ ಅಂತೂ ನಾನು ಆ ರಿಕ್ರೂಟರ್ಗೆ 100 ಸಲ ಕಾಲ್ ಮಾಡಿಬಿಡಿ, ಬಿಕಾಸ್ ನಾನು ನಮ್ಮ ಅಪ್ಪ ಅಮ್ಮಂಗೆ ಹೇಳಿಲ್ವಲ್ಲ, ಹೇಳಬೇಕಿತ್ತು. ಆಮೇಲೆ ಈವ್ನಿಂಗ್ ನನಗೆ ಅಲ್ಲಿ ತನಕ ಗೊತ್ತಿರಲಿಲ್ಲ ನಾನು ಹೋಗೋ ಜಾಬ್ಗೆ ಅಷ್ಟು ಪ್ಯಾಕೇಜ್ ಇರುತ್ತೆ ಅಂತ. ಎಷ್ಟು ಪ್ಯಾಕೇಜ್ ಇತ್ತು ಅಂದರೆ ನಾನು ಜಾಯ್ನ್ ಆಗಬೇಕಿದ್ರೆ 6.5 ಲಕ್ಷ ಹೇಳಿದೆ ನಿಂಗೆ. 6.5 ಲಕ್ಷ ಪ್ಯಾಕೇಜ್ ಇದ್ದಿದ್ದು. ಅದು ಡೆಫಿನೆಟ್ಲಿ ನನಗೆ ಅಂತಲ್ಲ, ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು, ಕೆಲವರಿಗೆ ಅವ್ರ ಕಾಲೇಜಲ್ಲಿ ಆಲ್ರೆಡಿ ಒಂದು ಟಾಪ್ ಪ್ಯಾಕೇಜಸ್ ತೋರಿಸ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ ಅನಿಸ್ಬೋದು ಅಂದರೆ ಇದೆಲ್ಲ ಏನು ಚೀಪ್ ಆ ಥರ ಅಂತ. ನಾನು 2021 ಜಾಯ್ನ್ ಆದಾಗ ನನಗೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ನಮ್ಮ ಕಾಲೇಜಲ್ಲಿ ನನಗೆ ಗೊತ್ತಿರೋ ಹಾಗೆ ನನಗೆ ಜಾಸ್ತಿ ಪ್ಯಾಕೇಜ್ ಆಗಿದ್ದು. ಆಮೇಲೆ ಬೇರೆಯವರಿಗೂ ಆಗಿರ್ಬೋದೇನೋ, ನನಗಷ್ಟು ಗೊತ್ತಿಲ್ಲ. ಬಟ್ ನಂಗೆ ಖುಷಿ ಆಯಿತು. ಹೊರಗಡೆ ಆಫ್ ಕ್ಯಾಂಪಸ್ಸಲ್ಲಾದರೂ ಕಾಲೇಜ್ನ ಬ್ಲೇಮ್ ಮಾಡೋಕ್ಕಾಗಲ್ಲ, ನಂಗೆ ಅದು ಎಜುಕೇಷನ್ ಅಲ್ಲೇ ಮುಗಿಸಿರೋದ್ರಿಂದ ಡೆಫಿನೆಟಾಗಿ ನಮ್ಮ ಲೆಕ್ಚರ್ಸಿಂದ ನಮಗೆ ಹೆಲ್ಪ್ ಆಗಿದೆ, ಕಾನ್ಫಿಡೆಂಟ್ ಕೊಟ್ಟಿದ್ದಾರೆ. ನನ್ನ ಫ್ರೆಂಡ್ಸು ಎಲ್ಲರೂ ಇದ್ದರು. ಬಟ್ ಆಫ್ ಕ್ಯಾಂಪಸ್ ಆಗ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆಫ್ ಕ್ಯಾಂಪಸ್ಸಲ್ಲಿ ನಿಮ್ಗೆ ಒಳ್ಳೆ ಕಂಪ್ನಿ ಸಿಗುತ್ತೆ ಅನ್ನೋದಕ್ಕೆ. ಬಟ್ ಹಾರ್ಡ್ ವರ್ಕ್ ಮ್ಯಾಟರ್ಸ್. ನೀವು ತುಂಬ ಲಿಟ್ರಲಿ ತುಂಬ ಇವಾಗಿನ ಮಾರ್ಕೆಟಲ್ಲಂತೂ ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ಈವನ್ ಟುಡೇ ವಿ ಆರ್ ಲರ್ನಿಂಗ್, ಇವತ್ತಿಗೂ ಓದ್ತಿದ್ದೀವಿ. ಯಾಕಂದರೆ ನಾವು ಹೊಸ ಟೆಕ್ನಾಲಜಿಗೆ ಅಡಾಪ್ಟ್ ಆಗ್ತಾನೆ ಇರಬೇಕು, ಓದ್ತಾನೇ ಇರಬೇಕು. ಮತ್ತು ನಿಮ್ಗೆ ಒಳ್ಳೆ ಪ್ಯಾಕೇಜ್ ಆಗಬೇಕಂದ್ರೆ ಬೇರೆ ಕಂಪ್ನಿ ಚೇಂಜ್ ಮಾಡ್ತಾನೆ ಇರಬೇಕು, ಅಥವಾ ಇರೋ ಕಂಪ್ನಿನಲ್ಲಿ ನಾವು ನೆಗೋಷಿಯೇಟ್ ಮಾಡ್ಕೊಳ್ಳೋದಕ್ಕಾದರೂ ಟ್ರೈ ಮಾಡಬೇಕು. ಸೊ ಇಷ್ಟೆಲ್ಲ ಆಯಿತು.
ಆಫರ್ ಲೆಟರ್ ಕಳಿಸಿದ್ರು. ಸೋ ಹ್ಯಾಪಿ, ಲಿಟ್ರಲಿ ಸೋ ಹ್ಯಾಪಿ. ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ. ಅವತ್ತು ನಮ್ಮ ಮನೇಲಿ ಎಲ್ರಿಗೂ ಒಂದು ಧೈರ್ಯ. ಬಿಕಾಸ್ ಅಲ್ಲಿ ತನಕ ನನ್ನ ಅಪ್ಪ ಅಮ್ಮ ಯಾವತ್ತೂ ನಮ್ಮ ಮಕ್ಕಳು ಓದ್ಬಿಟ್ಟು ಕಂಪ್ನಿಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ನಮಗೆ ಸಂಬಳ ತಂದು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದವರಲ್ಲ. ಅವರೇನು ಹೆಣ್ಮಕ್ಳಾಗಿರೋದ್ರಿಂದ ಓದಿಸ್ಬೇಕು, ಅವ್ರು ಇಂಡಿಪೆಂಡೆಂಟಾಗಿ ಅವ್ರ ಲೈಫ್ ಲೀಡ್ ಮಾಡಬೇಕು, ನಮ್ಮನ್ನು ಹಾಕ್ತಾರೋ ಬಿಡ್ತಾರೋ ಅವ್ರನ್ನ ಅವ್ರು ನೋಡ್ಕೊಳ್ಳೋಷ್ಟು ಸ್ಟ್ರಾಂಗ್ ಇರಬೇಕು ಅಂತ ಓದಿಸಿದ್ದು. ಟುಡೇ ಫಾರ್ಮರ್ ನಮ್ಮಪ್ಪ ಆಗಿದ್ದರು, ಫಾರ್ಮರ್ ಆಗಿದ್ದರು. 3 ಜನನ ಓದಿಸಿದ್ದಾರೆ. ಒಬ್ಬರು M.Com ಮಾಡಿದ್ದಾಳೆ, ನಾನು ಇಂಜಿನಿಯರಿಂಗ್ M.Tech ಫಸ್ಟ್ ಇಯರ್ ಕೂಡ ಮುಗಿಸಿದ್ದೀನಿ, ಇನ್ನು 1 ಇಯರ್ ಪೆಂಡಿಂಗ್ ಇದೆ. ಐ ಥಿಂಕ್ ವೆರಿ ಸೂನ್, ಏನು ಸ್ವಲ್ಪ ಒಂದು 6-7 ತಿಂಗಳಲ್ಲಿ ಮೇ ಬಿ ನನಗೆ ಇದು ಅನ್ಸಿದ್ರೆ ಇನ್ನೊಂದು ಇಯರ್ ಇದೆ. ಆ ಇಯರ್ ಕಂಪ್ಲೀಟ್ ಮಾಡಿಬಿಟ್ಟು ಮಾಸ್ಟರ್ ಡಿಗ್ರಿದು ಸರ್ಟಿಫಿಕೇಟ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ನನ್ನ ತಂಗಿ ಇವಾಗ ಇಂಜಿನಿಯರಿಂಗ್ ಮುಗಿಸಿದ್ದಾಳೆ. ಇಷ್ಟು ನಮ್ಮಪ್ಪ ರೈತ ಆಗಿದ್ಕೊಂಡೇ ಮಾಡಿದ್ದಾರೆ. ಇಫ್ ಇನ್ ಕೇಸ್ ಇದು ಯಾರಾದರೂ ರೈತರು ವಿಡಿಯೋ ನೋಡ್ತಿದ್ರೆ, ನಿಮ್ಮ ಮಕ್ಕಳನ್ನ ಎಜುಕೇಷನ್ ಚೆನ್ನಾಗಿ ಕೊಡಿಸಿ, ಯಾರೋ ಹೇಳ್ತಾರೆ ಅಂತ ಬೇಗ ಮದುವೆ ಮಾಡಬೇಡಿ. ಅವ್ರು ನಿಮ್ಮನ್ನ ಲೈಫ್ ಲಾಂಗ್ ನೋಡ್ಕೋತಾರೆ. ಐ ಆಮ್ ಗ್ಯಾರಂಟಿಡ್ ದ್ಯಾಟ್. ಬಿಕಾಸ್ ನಾನು ನಮ್ಮ ಅಪ್ಪ ಅಮ್ಮನ ನೋಡ್ಕೋತಾ ಇದ್ದೀನಿ ಅಂದರೆ ನಾನೇನು ಅವ್ರಿಗೇನೋ ಮಾಡ್ತೀನಿ ಅಂತಲ್ಲ. ಅವ್ರಿಗೆ ಏನು ಸಮಾಧಾನ ಅಂದರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಮ್ಮ ಲೈಫ್ ನಾವು ಲೀಡ್ ಮಾಡ್ತಿದ್ದೀವಿ ಅಂದರೆ ಅವ್ರಿಗೆ ಎಲ್ಲಿದ್ರೂ ಖುಷಿಯಾಗಿರ್ತಾರೆ. ಇಷ್ಟೇ. ಇದನ್ನು ನಮ್ಮಮ್ಮ ಡ್ರೀಮ್ ಮಾಡಿತ್ತು. ಆ ಡ್ರೀಮ್ ಕಮ್ ಟ್ರೂ ಯಾವತ್ತಾಯಿತು ಅಂದರೆ ಅಕ್ಟೋಬರ್ 19 ಇಂಟರ್ವ್ಯೂ ಕೊಟ್ಟಿದ್ದು, ಡಿಸೆಂಬರ್ 12 ಯಾವಾಗಲೂ ನನಗೆ ಲೆಟರ್ ಸಿಕ್ಕಿದ್ದು. ಡೇಟ್ ಮರ್ತೋಗ್ಬಿಟ್ಟಿದೆ ನಂಗೆ, ಅಷ್ಟು ಒಳ್ಳೆ ಡೇಟ್. ಜಾನ್ 4 ನಾನು ಜಾಯ್ನ್ ಆಗಿದ್ದು. ಜಾನ್ 4, 2021. ನಂದು ಫ್ಯಾಮ್ಲಿ ಹೋಲ್ ಲೈಫ್ ಥಿಂಕಿಂಗ್ ಎಲ್ಲನೂ ಚೇಂಜ್ ಆಗಿದ್ದು. ಯಾರ್ಯಾರು ಏನೇನು ನಮ್ಮ ಅಪ್ಪ ಅಮ್ಮಂಗೆ ಅಂದಿದ್ರು ಅವ್ರೆಲ್ಲರಿಗೂ ಒಂದು ಆನ್ಸರ್ ಕೊಟ್ಟಂಥ ದಿನ. ಬಿಕಾಸ್ ಎಷ್ಟೊಂದು ಜನ ಹೇಳಿದರು, ಯಾಕೆ ಓದಿಸ್ತೀರಾ,